ಗಂಗಾಧರ್ ಕುಲಕರ್ಣಿ ಅವರೇ, ಮುಸ್ಲಿಂ ಸಮುದಾಯದ ವಿರುದ್ಧ ಬಿಜೆಪಿ ಸರ್ಕಾರ ಮತ್ತೊಂದು ಅಜೆಂಡಾ ಹೇರೋದು ಅನ್ನುವಂತೆ ಇದನ್ನು ನೋಡಲಾಗ್ತಾ ಇದೆ. ಇದು ಕಾಂಗ್ರೆಸ್ ಮಾಡಿದಂಥ ಮಹಾ ದೊಡ್ಡ ಬ್ಲಂಡರನ್ನು ಬಿಜೆಪಿ ಸರ್ಕಾರ ಸುಧಾರಿಸಕ್ಕೆ ಹೋಗ್ತಾ ಇದೆ. ಒಂದು ದೇಶವನ್ನು ಯಾವ ರೀತಿಯಾಗಿ ಒಡಿಬೋದು, ಸಮಾಜವನ್ನು ಯಾವ ರೀತಿಯಾಗಿ ಒಡಿಬೋದು ಅಂತೇಳಿ ಕಾಂಗ್ರೆಸ್ನಿಂದ ನಾವು ಈ ಒಂದು ನಿಲುವಿನಿಂದ ನೋಡ್ಲಿಕ್ಕೆ ಸಾಧ್ಯ ಇದೆ. ದೇಶ ಹೇಗೆ ಹೊಡೆದ್ರು ಅದೇ ಮಾದರಿಯಲ್ಲಿ ಇವತ್ತು ಸಮಾಜದ ನಡುವೆ ಬೆಂಕಿ ಹಚ್ಚಲಿಕ್ಕೆ ಏನು ಬೇಕಾಗಿತ್ತೋ ಎಲ್ಲವನ್ನೂ ಸಹ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. ಇನ್ನು ಮುಸಲ್ಮಾನ್ ಸಮಾಜದವರು ಇದಕ್ಕೊಂದು ಸ್ವಲ್ಪ ಅರ್ಥ ಇರುವಂಥ ರೀತಿಯೊಳಗೆ ವಾದ ಮಾಡಿದರೆ ಅದಕ್ಕೇನಾದರೂ ಒಂದು ಮಾತಾಡ್ಬೋದು. ಉಡಾಫಿಯಾಗಿ ಮಾತಾಡ್ತಾ ಇದ್ದಾರೆ. ಇವತ್ತೇ ಆಗ್ತಾ ಇರುವಂಥದ್ದು ಪರಿವರ್ತನೆ ಅಲ್ಲ ಇದು. ಇದು 1884 ಬ್ರಿಟಿಷರ ಕಾಲದಿಂದನೂ ಸಹ ರಿಫಾರ್ಮ್ ಆಗ್ತಾ 1913, 1926, 1963, 1995, 2013 ಹೀಗೆ ನಿರಂತರವಾಗಿ ಇದರಲ್ಲಿ ಬದಲಾವಣೆಗಳನ್ನು ಮಾಡ್ತಾನೆ ಬಂದಿದೆ. ಆವಾಗಿರ್ಲಾರ ಸಮಸ್ಯೆ ಈಗ ಒಮ್ಮೆಲೆ ಇದು ಸಂವಿಧಾನ ವಿರೋಧಿ ಯಾಗಾಗ್ತಾ ಇದೆ ಅನ್ನುವಂಥದ್ದು ಇದು ಯಾರಿಗೂ ತಿಳಿತಾ ಇಲ್ಲ. ಇದರೊಳಗೆ ಬಹಳ ವಿಶೇಷವಾಗಿ ಯೋಚನೆ ಮಾಡಬೇಕಾದದ್ದು ಅಂತ ಹೇಳಿದರೆ, ಈ ದೇಶದೊಳಗೆ ನಾವು ಸುಪ್ರೀಂ ಅನ್ನುವಂಥ ಭಾವನೆ, ನಾವು ಏನು ಮಾಡಿದರೂ ನಡೆಯುತ್ತೆ ಅನ್ನುವಂಥ ಭಾವನೆ, ಈ ದೇಶದ ಭೂಮಿಯನ್ನು ಲ್ಯಾಂಡ್ ಜಿಹಾದ್ ಮುಖಾಂತರವಾಗಿ ನಾವು ಏನಾದರೂ ಮಾಡಬಹುದು ಅನ್ನುವಂಥ ಮಾನಸಿಕತೆ ಏನಿದೆಯಲ್ಲ ಅದು ಮೂಲ ಸಮಸ್ಯೆ ಆಗ್ತಾ ಇದೆ. ಇವತ್ತು ದೇಶದೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈಲ್ವೆದು ಜಾಗ ಇದೆ ಅಂತ ಹೇಳ್ತೀವಿ. ರೈಲ್ವೆ ಜಾಗ ಅಂದ್ರೆ ಭಾರತದ ಜಾಗ, ಅದರ ಜೊತೆಗೆ ವಕ್ಫ್ ಬೋರ್ಡಿನ ಜಾಗ ಭಾರತದ ಜಾಗ. ಹೀಗಾಗಿ ಭಾರತದ ಕಾನೂನಿಗೆ ವಕ್ಫ್ ವಿಧೇಯಕವಾಗಿರಬೇಕು ಬಿಟ್ರೆ ಆ ಭಾರತದ ವಿರುದ್ಧವಾಗಿರುವಂತ ಕಾನೂನನ್ನು ನಾವು ಮಾತಾಡ್ತೀವಿ ಅಂತಂದ್ರೆ ಇಂಥ ದೇಶದ್ರೋಹಿಗಳು, ಇಂಥ ದೇಶವನ್ನ ವಿಭಜಿಸುವಂತವರು ಮತ್ತೊಬ್ರು ಯಾರೂ ಇಲ್ಲ. ಬ್ರೇಕ್ ನ ಸಮಯ ಆಗಿದೆ. ಶಿವಮೊಗ್ಗದಿಂದ ರಿಯಾಜ್ ಅವರು ಒಂದು ಮಾತಾಡಿದ್ರು. ಗಂಗಾಧರ್ ಕುಲಕರ್ಣಿ ಅವರು ಒಂದು ನಿಮಿಷ. ರಿಯಾಜ್ ಅವರು ಒಂದು ಮಾತಾಡಿದ್ರು, ಹಿಂದೂಗಳಲ್ಲಿ 4 ಜನ ಅಣ್ಣ ತಮ್ಮ ಡಿವೈಡ್ ಆದ್ರೆ 1 ಗುಂಟೆ ಜಾಗ ಬಿಟ್ಟು ಕೊಡೋದಿಲ್ಲ ಅಂತ. ಹೌದ್ರಿ, ಹಂಗ ಸಮಸ್ಯೆ ಇದೆ ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ. ರಿಯಾಜ್ ಅವರೇ, ಇಲ್ಲಿ 9,40,000 ಎಕರೆಯಷ್ಟು ಭೂಮಿಯನ್ನ ದಾನವಾಗಿ ಒಂದ್ ನಿಮಿಷ ಪ್ಲೀಸ್ ರಿಯಾಜ್ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಇಲ್ಲಿ 9,40,000 ಎಕರೆ ಭೂಮಿಯನ್ನ ದಾನವಾಗಿ ಕೊಟ್ಟಿದಾರಲ್ಲ ಧಾರ್ಮಿಕ ಮುಸಲ್ಮಾನರು, ಸಾಂಪ್ರದಾಯಿಕ ಮುಸಲ್ಮಾನರು. ಅವರು ಕೊಟ್ಟಿರುವ ದಾನ ಪತ್ರಗಳನ್ನು ಒಂದ್ಸಲ ತೋರಿಸಿ. ಆ ಮುಸಲ್ಮಾನರಿಗೆ, ಆ ದೊಡ್ಡ ಮನಸ್ಸಿನ ಮುಸಲ್ಮಾನರಿಗೆ ಹಿಂದೂ ಸಮುದಾಯ ಸನ್ಮಾನನಾರು ಮಾಡುತ್ತೆ. ಊರುಗಳಲ್ಲಿ ಸನ್ಮಾನ ಮಾಡೋಣ, ಬೀದಿಗಳಲ್ಲಿ ಸನ್ಮಾನ ಮಾಡೋಣ. ವಕ್ಫ್ಗೆ ನೀವು ಜಾಗ ಕೊಟ್ಟಿದ್ದೀರಿ ಅಂತ ಆ ಪತ್ರಗಳು ನಿಮ್ಮ ಹತ್ರ ಇದ್ರೆ ತೋರಿಸಿ. ನಮ್ಮ ಹತ್ರ ಯಾಕಿರ್ತವೆ? ನಮ್ಮ ಹತ್ರ ಯಾಕಿರ್ತಾವ ಪತ್ರಗಳು? ಕೊಟ್ಟಿದ್ದಾರೆ ಅಂತ ತೋರಿಸಿ ಡಿಸ್ಪ್ಲೇ ಮೇಲೆ. ಇನ್ನು ನಿಮ್ಮ ಹತ್ರನೇ ಇದಲ್ಲ, ಮೀಡಿಯಾ ನಿಮ್ದೆ. ಪ್ರಧಾನಿ ವಕ್ಫ್ ಬೋರ್ಡ್ ಹತ್ರ ಇರಬೇಕಲ್ರಿ ದಾನ ಪತ್ರಗಳು. ಎಲ್ಲ ನೀವೇ ವಕ್ಫ್ ಬೋರ್ಡ್ ಹತ್ರ ದಾನ ಪತ್ರಗಳು ಇರಬೇಕಲ್ಲ. ಅಜಿತ್ ಅವರೇ, ತೋರಿಸಿ. ನೀವು ಚಾಲೆಂಜ್ ಮಾಡ್ತಾ ಇದ್ದೀರಿ. ತೋರಿಸಿ, ಎಲ್ಲಿದೆ ತೋರಿಸಿ. ಅಜಿತ್, ಯು ಆರ್ ಚಾಲೆಂಜಿಂಗ್ ದ ಸುಪ್ರೀಂ ಕೋರ್ಟ್. ಒಂದು ಪಾಯಿಂಟ್ ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ. ವೈ ಯು ಆರ್ ಅಗೇನ್ಸ್ಟ್ ದಿಸ್ ಆಕ್ಟ್? ಏನ್ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದೆ? ಒಂದು ನಿಮಿಷ ರಿಯಾಜ್, ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದೆ. ಅಜಿತ್, ಭರತ್ ಶೆಟ್ಟಿ ಅವರೇ, ಯು ಆರ್ ಚಾಲೆಂಜಿಂಗ್ ದ ಸುಪ್ರೀಂ ಕೋರ್ಟ್. ಏನ್ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದೆ? ಇವತ್ತು ಮಾಡಬಾರದು. ನಿಮ್ಮ ಪಕ್ಷದಲ್ಲಿ 20% ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಆಗತ್ತಾ ಹೇಳಿ. ಏನು ಮಾತಾಡ್ತಾರೆ ಮಾರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.